ಸರಿಸುಮಾರು ಒಂದು ತಾಳು ಬೆಟ್ಟದವರೆಗೆ ತಾಳು ಬೆಟ್ಟದವರೆಗೆ ಇದೇ ತರಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾರಣ ಏನಪ್ಪ ಅಂದರೆ ಬಿದಿರು ಬಿದ್ದೋಗಿದೆ. ಅರ್ಥ ಆಯ್ತಾ? ಎರಡು ಸ್ಥಳಗಳಲ್ಲಿ ಬಿದಿರು ಬಿದ್ದ ಪರಿಣಾಮ ಏನೋ ಮಲೆಮಹದೇಶ್ವರ ಬೆಟ್ಟ ಚೆಕ್ ಪೋಸ್ಟಿಂದ ತಾಳು ಬೆಟ್ಟದವರೆಗೂ ಇದೇ ತರಹದ ಟ್ರಾಫಿಕ್ ಜಾಮ್ ಇದೆ. ನಾನು ಮುಂದೆ ವಿಡಿಯೋ ನನಗೆ ಸಾಧ್ಯವಾದ ಮಟ್ಟಿಗೆ ನಾನು ಪ್ಲೇ ಮಾಡ್ತೀನಿ. ಸಾಕಷ್ಟು ಬಾರಿ ನಾನು ಮನವಿ ಮಾಡ್ಕೊಳ್ತಾ ಇರ್ತೀನಿ, ದಯವಿಟ್ಟು ಬಿದಿರುಗಳು ಏನಿದೆ ಅದನ್ನು ತೆರವುಗೊಳಿಸ್ಬೇಕಂತ. ಇವತ್ತು ಆ ಬಿದಿರು ಬಿದ್ದ ಪರಿಣಾಮ ಇವತ್ತು ಈ ರೀತಿ ರಸ್ತೆ ಹದಗೆಟ್ಟ ಒಂದು ಪರಿಸ್ಥಿತಿ. ದಯವಿಟ್ಟು ನಿರೀಕ್ಷಿಸಿ, ಮುಂದೆ ವಿಡಿಯೋ ಪ್ಲೇ ಮಾಡ್ತೀನಿ. ಇದೇ ಥರ ಇದೆ, ಇದೇ ಥರ. ತಾಳು ಬೆಟ್ಟದ ತನಕ ನೋಡಿ ಹೀಗೆ ಟ್ರಾಫಿಕ್ ಜಾಮ್ ಆಗಿದೆ ಕಣ್ರಿ. ನಾನು ಪಡೆದ ಮಾಹಿತಿಯ ಮೇರೆಗೆ ಬಿದಿರು ಬಿದ್ದ ಪರಿಣಾಮ ಈ ರೀತಿ ರಸ್ತೆ ಟ್ರಾಫಿಕ್ ಜಾಮ್ ಆಗಿದೆ. ಅದನ್ನೆಲ್ಲ ತೆರವುಗೊಳಿಸ್ತಾ ಇದ್ದಾರಂತೆ, ಎಲ್ಲ ಕಟ್ ಮಾಡ್ತಾ ಇದ್ದಾರೆ. ಬಿದಿರನ್ನೆಲ್ಲ ತರದು ಸೈಡಿಗೆ ಬಿಸಾಕಂಟ ನೋಡಿ ಇದೇ ಪರಿಸ್ಥಿತಿ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಕಡೆ ವಿಡಿಯೋ ಹಿಡಿಯೋಕ್ಕಾಗಲ್ಲ, ಅದಕ್ಕೋಸ್ಕರ ಆಫ್ ಮಾಡಿ ತಗೊಳ್ತಾ ಇದ್ದೀನಿ. ಉದ್ದಕ್ಕೂ ಇದೆ ಟ್ರಾಫಿಕ್ ಜಾಮು. ಯಾಕಂದ್ರೆ ನಾನು ಏನು ಎಕ್ಸ್ಲೀಟ್ರ್ ಕೊಡ್ಬೇಕು ನೋಡಿ, ಅದಕ್ಕೋಸ್ಕರ ಆಫ್ ಮಾಡಿ ಪ್ಲೇ ಮಾಡ್ತಾ ಇದ್ದೀನಿ. ನೋಡೋಣ ಎಲ್ಲಿ ತನಕ ಟ್ರಾಫಿಕ್ ಜಾಮ್ ಇದೆ, ಏನೆಲ್ಲ ಸಮಸ್ಯೆ ಇದೆ, ಪ್ರತಿಯೊಂದು ಡೀಟೇಲ್ಸನ್ನು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತೀನಿ. ಇದಕ್ಕೆ ಬಹಳ ಮುಖ್ಯವಾದ ಕಾರಣ ಈ ಟ್ರಾಫಿಕ್ ಜಾಮ್ಗೆ ರಸ್ತೆ ಅಗಲ ಆಗಬೇಕು, ರಸ್ತೆ ಅಗಲೀಕರಣ ಆಗಬೇಕು. ರಸ್ತೆ ಕಿರಿದಾದ ರಸ್ತೆಯಲ್ಲಿ ತುಂಬ ಸಮಸ್ಯೆ ಆಗ್ತಾಯಿದೆ. ಕಿರಿದಾದ ರಸ್ತೆ ಹದಗೆಟ್ಟ ಪರಿಸ್ಥಿತಿ. ಈ ರಸ್ತೆಯಲ್ಲಿ ಬಂದ್ಬಿಟ್ಟೆ ನೋಡಿ, ಇಷ್ಟೊಂದು ಉದ್ದಕ್ಕೂ ಇದೇ ಪರಿಸ್ಥಿತಿ, ಉದ್ದಕ್ಕೂ ಇದೇ ಥರ ಇದೆ. ಇದೆಯಲ್ಲ ರಾಂಗ್ ರೂಟ್ ನುಗ್ಬಿಟ್ವಿ, ಏನು ಮಾಡೋಕ್ಕಾಗಲ್ಲ. ಪರಿಸ್ಥಿತಿ ಹಂಗೈತೆ.
ಉದ್ದಕ್ಕೂ ಹೀಗೆ ಒನ್ ವೇ ಆಗಿದೆ, ಎಲ್ಲ ಟ್ರಾಫಿಕ್ ಜಾಮ್ ಆಗಿದೆ ಸಂಪೂರ್ಣವಾಗಿ. ಸೊ ಬಿದಿರು ಬಿದ್ದ ಪರಿಣಾಮ, ಸೊ ಬಿದಿರುದು ಒಂದು ವಿಡಿಯೋ ತೋರಿಸ್ತೀನಿ ನೋಡಿ. ಸರಿ ಸುಮಾರು 1 ಗಂಟೆಯ ಸಮಯ ಏನು ಮಲೆಮಹದೇಶ್ವರ ಬೆಟ್ಟ ಚೆಕ್ ಪೋಸ್ಟಿಂದ ಈ ಆನೆತಲೆ ತಿಮ್ಮದವರೆಗೆ ಸಮಯವನ್ನು ತೆಗೆದುಕೊಂಡಿದೆ. ಸೊ ಆಲ್ಮೋಸ್ಟ್ ಟ್ರಾಫಿಕ್ ಜಾಮ್ ಕ್ಲಿಯರ್ ಮಾಡಿದ್ದಾರೆ. ಸೊ ಮುಂದೆ ಭೇಟಿ ನೀಡ್ತಾ ಇದ್ದೀನಿ, ದಯವಿಟ್ಟು ನಿರೀಕ್ಷಿಸಿ. ಸ್ವಲ್ಪ ಕ್ಲಿಯರ್ ಆಗಿದೆ, ಪರವಾಗಿಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಬಿದಿರೆಲ್ಲ ತೆರವುಗೊಳಿಸಿದ್ದಾರೆ, ಎಲ್ಲವನ್ನು ಆಚೆ ಈಚೆ ಕಟ್ ಮಾಡಿ ಎಲ್ಲವನ್ನು ಬಿಸಾಡಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ಸೊ ನೋಡೋಣ. ಫುಲ್ಲು ಟ್ರಾಫಿಕ್ ಜಾಮ್. ಆಲ್ರೆಡಿ ಬಿದಿರು ಬಿದ್ದ ಒಂದು ವಿಡಿಯೋನ ಪ್ಲೇ ಮಾಡಿದ್ದೀನಿ. ಸೊ ಅದನ್ನೆಲ್ಲ ತೆರವುಗೊಳಿಸ್ಬೇಕಾದ್ರೆ ಮತ್ತೆ ಟ್ರಾಫಿಕ್ ಜಾಮ್ ಆಗಿದೆ. ಆಲ್ರೆಡಿ ಬಿದಿರು ಬಿದ್ದ ಒಂದು ವಿಡಿಯೋನ ಪ್ಲೇ ಮಾಡಿದ್ದೀನಿ. ಸೊ ನೋಡಿ, ಈ ಜಾಗದಲ್ಲೂ ಸಹ ಬಿದಿರು ಬಿದ್ದಿದೆ, 7ನೇ ಸಲ ಬಿದ್ದಿರೋದು. ತಾವು ವೀಕ್ಷಣೆ ಮಾಡ್ಬೋದು, ಇದನ್ನೆಲ್ಲ ಕಟ್ ಮಾಡಿ ಬಿಸಾಕಿದ್ದಾರೆ. ಸೊ ರಸ್ತೆ ಸಂಚಾರಕ್ಕೆ ತುಂಬ ಅಡಚಣೆ ಆಗಿದೆ. ಬಿದಿರು ಬಿದ್ದ ಪರಿಣಾಮ ತುಂಬ ಅಡಚಣೆ ಆಗಿದೆ. ಸೊ ಮುಂದೆನೂ ಸಹ ಇದೇ ಥರ ರಸ್ತೆ ಸಂಚಾರಕ್ಕೆ ಬಿದಿರು ಬಿದ್ದಿದೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಮುಂದೆ ಎಲ್ಲಿ ಬಿದಿರು ಬಿದ್ದಿದೆ ವಿಡಿಯೋ ತೋರಿಸ್ತೀನಿ. ತಾವು ಇಲ್ಲೆಲ್ಲ ವೀಕ್ಷಣೆ ಮಾಡಬಹುದು ನೋಡಿ. ಅಪಾಯದ ಪರಿಸ್ಥಿತಿಯಲ್ಲಿ ನೋಡಿ, ಇಲ್ಲಿ ಬಿದಿರು ಬಿದ್ದ ಸ್ಥಳ ಇದು. ಸೊ ಇದನ್ನೆಲ್ಲ ಕಟ್ ಮಾಡಿ ನೋಡಿ, ಎಲ್ಲ ಕಟ್ ಮಾಡಿದ್ದಾರೆ. ಸೊ ಇದೆಲ್ಲ ಸೈಡ್ಗೆ ಹಾಕಿದ್ದಾರೆ. ಸೊ ಇದರಿಂದ ಟ್ರಾಫಿಕ್ ಜಾಮ್ ಸರಿ ಸುಮಾರು 1 ಗಂಟೆಯ ಸಮಯ ಏನು ಆನೆತಲೆ ದಿನದಲ್ಲೇ ಟ್ರಾಫಿಕ್ ಜಾಮ್ ಆಗಿತ್ತು. ಇದಕ್ಕೂ ಮೊದಲೇ ಬೆಳಗ್ಗೆನೂ ಸಹ ಟ್ರಾಫಿಕ್ ಜಾಮ್ ಆಗಿತ್ತು. ಸೊ ಇದೆಲ್ಲ ಕಟ್ ಮಾಡಿ ತೆರವುಗೊಳಿಸಿದ್ದಾರೆ. ನಾನು ಸಾಕಷ್ಟು ಬಾರಿ ನನ್ನ ವೀಡಿಯೋಗಳಲ್ಲಿ ಪ್ಲೇ ಮಾಡಿ ಹೇಳ್ತಾ ಇರ್ತೀನಿ. ಸೊ ಬಿದಿರು ಅಪಾಯದ ಪರಿಸ್ಥಿತಿಯಲ್ಲಿದೆ. ಸೊ ಇಲ್ಲೆಲ್ಲ ಉದ್ದುದ್ದಕ್ಕೂ ಬೆಳೆದು ನಿಂತಿದೆ. ಸ್ವಲ್ಪ ಒಳಭಾಗಕ್ಕೆ ತಳ್ಳಿದ್ರೆ ಅದು ನೋಡ್ರಿ, ಒಂದು ವಿಚಾರ ಹೇಳ್ತೀನಿ ಕೇಳಿ. ಜನ ರಸ್ಸಿದ್ದಾಗಲೇ ಬಿದಿರು ಬಿದ್ದೈತೆ. ಇದು ವಿಶೇಷ. ಅಂದರೆ ಈ ಅಮಾವಾಸ್ಯೆ ಸಂದರ್ಭದಲ್ಲಿ, ವಿಶೇಷ ದಿನಗಳಲ್ಲಿ ಬಿದಿರು ಬಿದ್ದೋಗುತ್ತೆ. ಸೊ ನಮ್ಮ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಆಗಮಿಸುವ ಪ್ರವಾಸಿಗರು, ಭಕ್ತಾದಿಗಳು ದಯವಿಟ್ಟು ನೋಡ್ಕೊಂಡು ಬನ್ನಿ. ಸೊ ಬಿದಿರು ಆಗಾಗ ಬೀಳ್ತಾ ಇರ್ತದೆ. ಮಳೆಗಾಲ ಇದು, ಮಳೆ ಬೀಳೋದ್ರಿಂದ ಸೊ ಬಿದಿರುಗಳು ನೆಲಕ್ಕೆ ಉಳ್ತಾ ಇದೆ. ಸೊ ಜೋಪಾನ ಅಂತ ಹೇಳೋದಕ್ಕೆ ಬಯಸ್ತೇನೆ. ಹಾಗೆ ಪತ್ರಿಕಾ ಮಾಧ್ಯಮಗಳಲ್ಲಿ ಏನು ಈಗಾಗಲೇ ಆಲ್ರೆಡಿ ನ್ಯೂಸ್ ಮಾಡಿದ್ರು ಸಹ ಏನು ಪ್ರಯೋಜನ ಇಲ್ಲ. ಸೊ ಏನು ಪ್ರಯೋಜನ ಇಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಹಾಗೆ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಕಿರಿದಾದ ರಸ್ತೆ. ಸೊ ಇದೊಂದು ರಸ್ತೆ ಅಗಲೀಕರಣ ಆದರೆ ತುಂಬ ಅನುಕೂಲ. ಸೊ ರಸ್ತೆ ತುಂಬ ಕಿರಿದು ಅಂತ ಹೇಳೋದಕ್ಕೆ ಬಯಸ್ತೇನೆ. ರಸ್ತೆ ಕಾಮಗಾರಿ ಅತಿ ಶೀಘ್ರದಲ್ಲೇ ಕೈಗೆತ್ಕೊಂಡ್ರೆ ಒಳಿತು ಅಂತಕ್ಕಂಥ ಒಂದು ಸಂದೇಶವನ್ನು ಸಹ ತಿಳಿಸ್ತಿದ್ದೇನೆ. ಕೆಲವರು ನನ್ನ ಹಿತ ಬಯಸ್ತಕ್ಕಂಥವ್ರು, ನೀನು ರಸ್ತೆ ವಿಚಾರವಾಗಿ ಏನು ವೀಡಿಯೋ ಮಾಡಲ್ಲ ಹಾಗೆ ಅಂತಾರೆ. ನಾನು ರಸ್ತೆ ವಿಚಾರವಾಗಿ ಸುಮಾರು 50ರಿಂದ 100 ವೀಡಿಯೋ ಮಾಡಿದ್ದೀನಿ. ಸೊ ಇದು ಅಷ್ಟೇ, ತುಂಬ ಡೇಂಜರ್ ಪರಿಸ್ಥಿತಿಲಿದೆ ಬಿದ್ದರು. ಸೊ ಇದು ಬೇಗ ಬೀಳ್ಬೋದು, ಆದಷ್ಟು ಬೇಗ ಬೀಳ್ತದೆ, ತಾವು ಗಮನಿಸಿ. ಇದ್ರ ಬಗ್ಗೆ ನಾನು ಸಾಕಷ್ಟು ಬಾರಿ ವೀಡಿಯೋ ಮಾಡಿದ್ದೀನಿ, ಆದರೆ ಈ ಬಿದಿರು ಮಾತ್ರ ಬಿದ್ದೇ ಇಲ್ಲ. ಸೊ ಅಷ್ಟೇ, ಇನ್ನೇನು ಇಲ್ಲ, ಹುಷಾರು ಕಂಡ್ರಪ್ಪ ಅಷ್ಟೇ, ಜೋಪಾನ.